ಅಕ್ರಮ ಸಂಬಂಧಕ್ಕೆ ಅದೆಷ್ಟೇ ಹೆಣಗಳು ಉರುಳಿದ್ರೂ ಜನ ಬುದ್ಧಿ ಕಲಿತಿಲ್ಲ. ಮಂಡ್ಯದಲ್ಲಿ ಅಂಕಲ್ ಆಂಟಿ ಮನೆ ಬಿಟ್ಟು ಹೋದ್ರೆ, ಬೆಳಗಾವಿಯಲ್ಲಿ ವಿಧವೆ ಮೇಲಿನ ಮೋಹಕ್ಕೆ ಪತ್ನಿಯನ್ನೇ ಕೊಂದಿದ್ದಾನೆ. ನಮಗೂ ಅನುಮಾನ ಇಲ್ಲ, ಏನೋ ಫ್ರೆಂಡು ನನ್ನ ಜೊತೆನೇ ಇರ್ತಾನೆ, 24 ಗಂಟೆ ಜೊತೆಲೇ ಇರ್ತೀವಿ. ಈ ಥರ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅಂತ ನಾವು ಹಂಗೆ ಅಂದ್ಕೊಂಡಿದ್ದು. ಶಿವ ಈ ಅಂಕಲ್ ಆಂಟಿಯರ ಹಾವಳಿ ನೋಡೋದಕ್ಕಾಗ್ತಾ ಇಲ್ಲ ಬಿಡಿ. ಈ ಕಡೆ ಪ್ರಾಯಕ್ಕೆ ಬಂದಿರುವಂತ ಹುಡುಗರು ಹೆಣ್ಣು ಸಿಗ್ತಾ ಇಲ್ಲ ಅಂತ ಗೊಳೋ ಅಂತ ಅಳ್ತಾ ಇದ್ದಾರೆ. ಈ ಅಂಕಲ್ ಆಂಟಿಗಳು ಮಾತ್ರ ಮದ್ವೆ ಮೇಲೆ ಮದ್ವೆ ಆಗ್ತಾರೆ. ಕಂಡವರ ಜೊತೆ ಸಂಬಂಧ ಕುದುರಿಸ್ಕೊಂಡು ಕುಂಟೆ ಪಿಲ್ಲೆ ಆಡ್ತಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಪವಿತ್ರ ಪ್ರೇಮ ಅನ್ನುವಂತ ಲೇಬಲ್ ಅಂಟಿಸ್ಕೊಂಡು ಆಡಬಾರ್ದ ಆಟ ಆಡುವುದಕ್ಕೆ ಶುರು ಮಾಡಿದ್ದಾರೆ. ಮಕ್ಕಳು ಮರಿ ಸಂಸಾರ ಅನ್ನೋದನ್ನೆಲ್ಲ ಮರೆತು ನಿಂತವರು ಮಾಡಬಾರ್ದ ಕೆಲಸ ಮಾಡ್ತಿದ್ದಾರೆ. ದೋಸೆ ತಿನ್ನೋದಕ್ಕೆ ಬಂದವನಿಗೆ ಸಿಕ್ಕಿತ್ತು ಫುಲ್ ಮೀಲ್ಸ್. ಕಣ್ಣಲ್ಲೇ ಬಿಟ್ಟಿದ್ದ ಬಾಣ, ಹೋಟೆಲ್ನಲ್ಲೇ ಪ್ರೇಮಾಯಣ. ಮಸಾಲ್ ದೋಸೆ ಆಂಟಿ ಓಲ್ಡ್ ಏಜ್ ಜೋಡಿ ಪರಾರಿ. ಮಾಡೋ ವಯಸ್ಸಲ್ಲಿ ಲವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು 4-5 ವರ್ಷ ಹೋಗಿದ್ರೆ ಮಕ್ಕಳು ಲವ್ ಮಾಡೋ ಏಜ್ಗೆ ಬರ್ತಾ ಇದ್ರು. ಆದ್ರೆ ಇಂಥ ಹೊತ್ತಲ್ಲಿ ಈ ಅಂಕಲ್ ಆಂಟಿಯ ಪ್ರೇಮಾಯಣ ಶುರುವಾಗಿತ್ತು. ನಿತ್ಯ ಹೋಟೆಲ್ ಊಟಕ್ಕೆ ಅಂತ ಬರ್ತಾ ಇದ್ದವ ಊಟದ ಜೊತೆಗೆ ಫುಲ್ ಮಿಲ್ಸ್ ಆಂಟಿಯನ್ನೇ ಪಟಾಯಿಸಿದ್ದ. ಯಾವಾಗ ಓಲ್ಡ್ ಏಜ್ ಜೋಡಿಯ ಪ್ರೇಮಾಯಣ ಶುರುವಾಯಿತು, ಮನೆ ಮಠ ಸಂಸಾರ ಅನ್ನೋದನ್ನೇ ಮರೆತು ನಿಂತವರು ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾರೆ. ಈತನ ಹೆಸರು ಯೇಸುದಾಸ್ ಅಂತ, ಏಕೆ ಪವಿತ್ರ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಶಿಕಾರಿಪುರ ನಿವಾಸಿಗಳು. ತಮ್ಮೂರಲ್ಲೇ ಹೋಟೆಲ್ ಇಟ್ಕೊಂಡಿದ್ದಂತ ಪವಿತ್ರ ಗಂಡ ಮಕ್ಕಳ ಜೊತೆ ನೆಮ್ಮದಿಯಾಗಿದ್ಲು. ಏಕೆಯ ಹೋಟೆಲ್ಗೆ ನಿತ್ಯ ಬರ್ತಾ ಇದ್ದವನೇ ಈ ರತಿ ಮನ್ಮತ ಯೇಸುದಾಸ್. ಆಂಟಿ ಮಾಡುವಂತ ಮಸಾಲೆ ದೋಸೆಗೆ ಕ್ಲೀನ್ ಬೋಲ್ಡ್ ಆದವ. ದಿನ ಕಳೀತಾ ಇದ್ದಂತೆ ಆಂಟಿಗೆ ಸೋಲ್ಡ್ ಔಟ್ ಆಗಿದ್ದ. ಯಾವಾಗ ಇವರಿಬ್ಬರ ನಡುವೆ ಮಸಾಲ ದೋಸೆಯ ಘಮಲು ಜೋರಾಯಿತು, ಪ್ರೀತಿ ಪ್ರೇಮ ಅಂತ ಮೈ ಮರೆಯೋದಕ್ಕೆ ಶುರು ಮಾಡಿದ್ರು. ಮನೇಲಿ ಮಿಸಸ್ಸು ಅಂದರೆ ಹೋಟ್ಲ್ ನಡೆಸ್ಕೊಂಡಿದ್ರು. ನಮ್ಮ ಮನೇಲಿ ಯಾವುದೂ ಕಿತಾಪತಿ ಇಲ್ಲ, ಯಾವತ್ತೂ ನಾವು ಜಗಳ ಮಾಡುವುದಿಲ್ಲ. ಈ ಒಂದು 3 ತಿಂಗಳಿಂದ ಏನೋ ಈ ವಿಚಾರ ಕೇಳಿ ಬಂತು. ನಮಗೂ ಅನುಮಾನ ಇಲ್ಲ, ಏನೋ ಫ್ರೆಂಡು ನನ್ನ ಜೊತೆನೇ ಇರ್ತಾನೆ, 24 ಗಂಟೆ ಜೊತೆಲೇ ಇರ್ತೀವಿ, ಒಟ್ಟಿನಲ್ಲೇ ಇರ್ತೀವಿ. ಈ ಥರ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅಂತ ನಾವು ಹಂಗೆ ಅಂದ್ಕೊಂಡಿದ್ದು. ಯಾವಾಗ ಅಂಕಲ್ ಆಂಟಿಯ ಕಹನಿ ಜೋರಾಯ್ತೋ, ಕಳ್ ಸಂಸಾರದ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿನೇ ಕಳೆದ ವಾರ ಇಬ್ಬರು ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಎತ್ತ ಪವಿತ್ರ ಮನೆ ಗಂಡ ಪತ್ನಿಗಾಗಿ ಹುಡುಕಾಡ್ತಿದ್ರೆ, ಅತ್ತ ಯೇಸುದಾಸ್ ಪತ್ನಿ ಗಂಡನಿಗಾಗಿ ಪರಿತಪಿಸ್ತಾ ಇದ್ದಾಳೆ. ಹೀಗಾಗಿನೇ ತಮ್ಮವರನ್ನ ಹುಡುಕಿ ಕೊಡಿ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ನಾಪತ್ತೆ ಆದವರು ಮದುವೆ ಆಗಿದ್ದೀವಿ ಅಂತ ಫೋಟೋ ಕಳಿಸಿದ್ದಾರೆ. ವೈಟ್ ಅಂಡ್ ವೈಟ್ ನಲ್ಲಿ ಅಂಕಲ್ ಮಿಂಚ್ತಾ ಇದ್ರೆ, ರೇಷ್ಮೆ ಸೀರೆಯಲ್ಲಿ ಆಂಟಿ ಲಕಲಕ ಅಂತಿದ್ದಾಳೆ. ಸರ್, ಇದು ಈಗ 3-4 ತಿಂಗಳಿಂದ ಈ ಥರ ಆಗ್ತಿದೆ. ನಾವು ಹೇಳಕ್ಕೋದ್ರೆ ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಿದೆ. ಇದಕ್ಕೆ ನಮಗೆಲ್ಲ ಹೊಡೆದ್ಬಿಟ್ಟು ಊರಿಂದ ನಮ್ಮ ಮನೆಯಿಂದ ನಮ್ಮ ಅಣ್ಣನ ಮನೇಲಿ ಕಳಿಸ್ಬಿಟ್ಟು ತಲೆಯೆಲ್ಲ ಏಡ್ ಬಂದುಬಿಟ್ಟಿತ್ತು. ಆಸ್ಪತ್ರೆ ತೋರಿಸಿ ಬರೋಷ್ಟರಲ್ಲಿ ಇವರಿಬ್ರು ಓಡೋಗ್ಬಿಟ್ಟವ್ರೆ. ವಿಧವೆ ಮೇಲೆ ಮೋಹ, ಪತ್ನಿ ಕತೆ ಹರೋಹರ. ಮಂಡ್ಯದಲ್ಲಿ ಅಂಕಲ್ ಆಂಟಿಯ ಮದುವೆ ಕತೆ ಆದ್ರೆ, ಬೆಳಗಾವಿಯಲ್ಲಿ ಇನ್ನೊಂದು ಕತೆ ಆಗಿದೆ. ವಿಧವೆಯ ಮೋಹಕ್ಕೆ ಬಿದ್ದವ ತಾಳಿ ಕಟ್ಟಿದ್ದ ಪತ್ನಿಗೆ ಚಟ್ಟ ಕಟ್ಟಿದ್ದಾನೆ. ಜೀವನದುದ್ದಕ್ಕೂ ಜೊತೆಯಾಗಿರ್ತೀನಿ ಅಂತ ಸಪ್ತಪದಿ ತುಳಿದವ ವಿಷ ಕುಡಿಸಿ ಸಾವಿನ ಮನೆ ಸೇರಿದ್ದಾನೆ. ಇವನೇ ನೋಡಿ, ಹೆಂಡತಿ ಪಾಲಿನ ನರರಾಕ್ಷಸ. ಹೆಸರು ಸಂತೋಷ್ ಅಂತ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಶಿಂದಿಕುರಬೇಟ ನಿವಾಸಿ. ಮನೆಗಳಿಗೆ ಟೈಲ್ಸ್ ಹಾಕೋ ಕೆಲಸ ಮಾಡ್ತಾ ಇದ್ದವ 9 ವರ್ಷದ ಹಿಂದೆ ಧಾರವಾಡ ತಾಲೂಕಿನ ಸಕ್ಕುಬಾಯಿ ಜೊತೆ ಹಸಮಣೆ ಏರಿದ. ಇವರಿಬ್ಬರ ದಾಂಪತ್ಯದ ಫಲವಾಗಿ 2 ಮಕ್ಕಳು ಇದ್ದಾರೆ. ಆದ್ರೆ ಈತನಿಗೆ ತಮ್ಮೂರಿನ ವಿಧವೆಯೊಬ್ಬಳ ಮೇಲೆ ಮೋಹ ಶುರುವಾಗಿತ್ತು. ಹೀಗಾಗಿನೇ ಕದ್ದು ಮುಚ್ಚಿ ಕಳ್ಳಾಟ ಆಡ್ತಾ ಇದ್ದ. ಆದ್ರೆ ಇತ್ತೀಚೆಗೆ ಪತ್ನಿಗೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಸಿಡಿದೆದ್ದಿದ್ದಾಳೆ. ಆಂಟಿ ಮನೆಗೆ ಹೋಗಿ ವಾರ್ನ್ ಮಾಡಿ ಬಂದಿದ್ಲು. ಇದರಿಂದ ಕೆರಳಿ ಕೆಂಡವಾದ ಪತ್ನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ. ಬೈಲಹೊಂಗಲದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪತ್ನಿಯನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದ. ನಂತರ ವಾಪಸ್ ಬರುವಾಗ ಕೂಲ್ ಡ್ರಿಂಕ್ಸ್ ಕೊಡಿಸೋ ನೆಪದಲ್ಲಿ ಎಲಿಪಾಷಣ ಹಾಗೂ ಬಳೆಚೂರುಗಳನ್ನ ಹಾಕಿದ್ದ. ಮೊದಲಿಗೆ ದೇವರ ಪ್ರಸಾದ ಕೊಟ್ಟವ, ನಂತರ ಜ್ಯೂಸ್ ಕೊಟ್ಟಿದ್ದಾನೆ. ಗಂಡನ ಸಂಚು ಹರಿಯದವಳು ದಾಹ ತೀರೋವರೆಗೂ ಕುಡಿದಿದ್ಲು. ಇದಾದ ಸ್ವಲ್ಪ ಹೊತ್ತಿಗೆ ಕುಸಿದು ಬಿದ್ದವಳು ಅಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ಹೆಂತ್ ಉಸಾರು ತಪ್ತದೆ, ಶಿವರಿಂಗ್ ಆಗ್ತದೆ. ಆಗೋ ಸಂದರ್ಭದಲ್ಲಿ ಅಲ್ಲಿನೇ ಗಾಡಿಯನ್ನು ನಿಲ್ಲಿಸ್ತಾರೆ. ತುಂಬ ಇವ್ರಿಗೆ ಮೆಡಿಕಲಿ ಸಮಸ್ಯೆ ಆಗೋ ಸಂದರ್ಭದಲ್ಲಿ ಗಂಡನೇ ಸ್ಟ್ರಾಂಗ್ಲೇಟ್ ಮಾಡ್ತಾನೆ, ಕುತ್ತಿಗೆಗೆ ಸ್ಟ್ರಾಂಗ್ಲೇಟ್ ಮಾಡಿಬಿಟ್ಟು ಕೊಳೆ ಮಾಡ್ತಾನೆ. ಯಾವಾಗ ಪತ್ನಿಯ ಹೆಣ ಬಿತ್ತು ಅನ್ನೋದು ಗೊತ್ತಾಯ್ತು, ಆಕ್ಸಿಡೆಂಟ್ ನಾಟಕ ಆಡಿದ್ದಾನೆ. ಅಪಘಾತ ಆಗಿದೆ ಅಂತ ತಾನೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದ.
108 ಸಿಬ್ಬಂದಿ ಬರ್ತಾ ಇದ್ದಂತೆ ತನ್ನ ಮೇಲೆ ಬೈಕ್ ಹಾಕೊಂಡು ತನಗೂ ಏಟು ಆದಂತೆ ಡ್ರಾಮಾ ಮಾಡಿದ್ದ. ಆದರೆ ಪೊಲೀಸರಿಗೆ ಅನುಮಾನ ಬರ್ತಾ ಇದ್ದಂತೆ ವಿಚಾರಣೆ ಶುರು ಮಾಡಿದ್ದಾರೆ. ತಮ್ಮ ಸ್ಟೈಲ್ನಲ್ಲಿ ಬಿಸಿ ಮುಟ್ಟಿಸ್ತಾ ಇದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಒಟ್ನಲ್ಲಿ ಪರಸ್ತ್ರೀ ಮೋಹಕ್ಕೆ ಬಿದ್ದವರು ಬಂಗಾರದಂತ ಸಂಸಾರವನ್ನೇ ಹಾಳು ಮಾಡ್ಕೊಳ್ತಿದ್ದಾರೆ ಅನ್ನೋದೇ ದುರಂತ. ಮಂಡ್ಯದಿಂದ ಸುನಿಲ್ ಗೌಡ ಜೊತೆಗೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಅವರಿಬ್ರು ಸಕಲೇಶ್ಪುರದವರು. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗ್ತಾ ಇದ್ದಂತೆ ಲಿವ್ ಇನ್ ಸಂಬಂಧ ಬೆಳೆಸಿಕೊಂಡಿದ್ರು. ಆದ್ರೆ ಇವರಿಬ್ಬರ ಮಧ್ಯೆ ಶುರುವಾದ ಜಗಳ ಪ್ರೇಯಸಿಯ ಹೆಣ ಉರುಳಿಸುವಂತೆ ಮಾಡಿದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಳ್ಳೋ ಪ್ರೀತಿಗೆ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ ಬಿಡಿ. ಯಾಕಂದ್ರೆ ಯಾರ ಜೊತೆಗೆ ಯಾವಾಗ ಲವ್ ಆಗುತ್ತೋ, ಯಾರ ಜೊತೆ ಯಾವಾಗ ಬ್ರೇಕಪ್ ಆಗುತ್ತೋ ಒಂದು ಗೊತ್ತಾಗಲ್ಲ. ಅದರಲ್ಲೂ ಈಗೀಗ ಪ್ರೀತಿ ಹೆಸರಲ್ಲಿ ಲಿವ್ ಇನ್ ಸಂಬಂಧ ಬೆಳೆಸ್ಕೊಳ್ಳೋರೇ ಜಾಸ್ತಿ. ಮದುವೆಗೂ ಮುಂಚೆಯೇ ಕಳ್ಳ ಸಂಸಾರ ಶುರು ಮಾಡ್ತಾರೆ. ಇವರಿಬ್ಬರದ್ದು ಕೂಡ ಇಂಥದ್ದೇ ಕತೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದವರು ಲಿವಿಂಗ್ ರಿಲೇಷನ್ನಲ್ಲಿ ಬಂಧ ಬೆಳೆಸಿದ್ರು. ಆದ್ರೀಗ ಇದೇ ಸಂಬಂಧ ಜೀವ ತೆಗೆಯುವಂತೆ ಮಾಡಿದ. ಇನ್ಸ್ಟಾ ಲವ್ 6 ತಿಂಗಳ ಲಿವ್ ಇನ್ ರಿಲೇಷನ್. ಟ್ರಿಪ್ ಹೆಸರಲ್ಲಿ ಪ್ರೇಯಸಿ ಶೋಕಿ ಹರಿಸಿದ ನೆತ್ತರೋ ಕುಳಿ. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಶರತ್, ಈಕೆ ಅನುಷಾ. ಇಬ್ಬರು ಹಾಸನದ ಸಕಲೇಶಪುರದ ನಿವಾಸಿಗಳು. ಇನ್ಸ್ಟಾಗ್ರಾಂ ಪರಿಚಯ ಪ್ರೀತಿಗೆ ತಿರುಗೋದಕ್ಕೆ ಬಹಳ ಸಮಯ ಹಿಡಿಯಲಿಲ್ಲ. ಅನುಷಾಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ. ಅಕ್ಕನೇ ನೋಡ್ಕೊಳ್ತಿದ್ಲು. ಯಾವಾಗ ಈತನ ಸಂಘ ಬೆಳೀತೋ ದಾರಿ ತಪ್ಪೋದಕ್ಕೆ ಬಹಳ ಸಮಯ ಹಿಡಿಯಲೇ ಇಲ್ಲ. ಬೆಂಗಳೂರಲ್ಲಿ ವಾಟರ್ ಟ್ಯಾಂಕ್ ಚಾಲಕನಾಗಿದ್ದ ಈ ಶರತ್ ಮಾಲೀಕರು ಕೊಟ್ಟಿದ್ದ ರೂಮ್ನಲ್ಲೇ ವಾಸವಾಗಿದ್ದ. ಅದೇ ರೂಮ್ನಲ್ಲೇ ಇಬ್ಬರ ಕಳ್ಳ ಸಂಸಾರ ಶುರುವಾಗಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಶರತ್ ಕೆಲಸಕ್ಕೆ ಹೋದ್ರೆ ಈಕೆ ಮಾತ್ರ ಮನೆಯಲ್ಲೇ ಇರ್ತಿದ್ಲಂತೆ. ಇದು ಸಾಲದು ಅಂತ ವಾರಕ್ಕೊಮ್ಮೆ ಫ್ರೆಂಡ್ ಜೊತೆ ಟ್ರಿಪ್ ಹೊಡೀತಿದ್ಲಂತೆ. ಇದೇ ವಿಷಯಕ್ಕೆ ಇಬ್ಬರ ಮಧ್ಯೆ ಗಲಾಟೆಯಾಗಿತ್ತು. ಯಾವಾಗ ಹುಡುಗ ಗರಂ ಆದ್ನೋ ಅಕ್ಕನ ಮನೆ ಸೇರ್ಕೊಂಡಿದ್ಲು. ಒಂದಿಷ್ಟು ದಿನ ಕಳೀತಿದ್ದಂತೆ ಶರತ್ನೇ ಈಕೆಯನ್ನ ಹುಡುಕೊಂಡು ಹೋಗಿದ್ದ. ಕಳೆದ ಗುರುವಾರವಷ್ಟೇ ಅಕ್ಕನ ಮನೆಯಲ್ಲಿದ್ದವಳ ಮನವೊಲಿಸಿ ಕರ್ಕೊಂಡು ಬಂದಿದ್ದ. ಆದ್ರೆ ಬರ್ತಿರೋವಾಗ್ಲೇ ದಾರಿ ಮಧ್ಯೆ ಮತ್ತೆ ಗಲಾಟೆ ಮಾಡ್ಕೊಂಡಿದ್ರು. ರೂಮ್ಗೆ ಬರ್ತಿದ್ದಂತೆ ಸಿಟ್ಟಿಗೆದ್ದವ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ನಂತರ ಡೆಡ್ ಬಾಡಿ ಅಲ್ಲೇ ಬಿಟ್ಟು ಲಾಕ್ ಮಾಡ್ಕೊಂಡು ಹೋದವ ವಕೀಲರಿಗೆ ಕಾಲ್ ಮಾಡಿ ಹೇಳಿದ್ದ. ಒಟ್ನಲ್ಲಿ ಪ್ರೀತಿ ಪ್ರೇಮ ಅಂತ ಲಿವಿಂಗ್ ರಿಲೇಷನ್ ನಲ್ಲಿದ್ದವಳು ದುರಂತ ಅಂತ್ಯ ಕಂಡಿದ್ದು ಮಾತ್ರ ಘೋರ. ಗಂಗಾಧರ ಭಾಗತ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಇಷ್ಟು ದಿನ ಪಿಂಚಣಿ ಪಡೀತಾ ಇದ್ದ ಪಿಂಚಣಿದಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಸರಿಯಾಗಿ ದಾಖಲೆ ನೀಡದ 16 ಲಕ್ಷ ಮಂದಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ತಿಂಗಳ ಕೊನೆಯಲ್ಲಿ ಬರ್ತಾ ಇದ್ದ ಹಣಕ್ಕೆ ಬ್ರೇಕ್ ಹಾಕಿದ್ದಾರೆ. ಸರ್ಕಾರಕ್ಕೆ ನೋಡ್ರಿ, ಮತ್ತು ನಾವು ಹೇಳ್ತೀವಂದ್ರೆ ಮತ್ತು ಅವ್ರು ತಿಳ್ಕೊಂಡು ನಮಗೆಲ್ಲ ಅನುಕೂಲ ಮಾಡಿದ್ರೆ ಚಲೋ ರೀ. ಮಾಡಿಕೊಟ್ರೆ ಉಪಕಾರ ಆಗುತ್ತೆ. ಇಲ್ಲದೆ ಹೋದ್ರೆ ಸರ್ಕಾರಕ್ಕೆ ನಾವೇನು ಹೇಳಂಗೈತೆ ಹೇಳಿ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಆಯ್ತು, ಈಗ ಪೆನ್ಷನ್ ಟೆನ್ಷನ್. 16 ಲಕ್ಷ ಮಂದಿಗೆ ಒಮ್ಮೆಲೆ ಶಾಕ್ ಕೊಟ್ಟ ಸರ್ಕಾರ. ಹೊಸ ಸರ್ಕಾರ ರಚನೆ ಆಗಿದ್ದೇ ಆಗಿದ್ದು ಒಂದರ ಮೇಲೊಂದರಂತೆ ಯೋಜನೆಗಳಿಗೆ ಸರ್ಜರಿ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಯ ಬೆನ್ನಲ್ಲೇ ಪಿಂಚಣಿ ಯೋಜನೆಗೂ ಮೇಜರ್ ಸರ್ಜರಿ ಮಾಡಿದ್ದಾರೆ. ಅನರ್ಹರಿಗೂ ಹಣ ಹೋಗ್ತಾ ಇದೆ ಅನ್ನುವಂತಹ ಕಾರಣವನ್ನ ಕೊಡ್ತಾ ಇರೋ ಸರ್ಕಾರ ಪಿಂಚಣಿಯಲ್ಲೂ ಕೈಯಾಡಿಸ್ತಾ ಇದೆ. ಬರೋಬ್ಬರಿ 16 ಲಕ್ಷ ಮಂದಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಗೊಂದಲವೇ ಇನ್ನೂ ಬಗೆಹರಿದಿಲ್ಲ. ಸರ್ಕಾರದ ನಿರ್ಧಾರಕ್ಕೆ ಗೃಹಲಕ್ಷ್ಮಿಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ಪಿಂಚಣಿಗೂ ಕೈ ಹಾಕಿದೆ. ಬರೋಬ್ಬರಿ 16 ಲಕ್ಷ ಫಲಾನುಭವಿಗಳ ಮಾಸಿಕ ಪಿಂಚಣಿಯನ್ನ ಕಡಿತ ಮಾಡಿದೆ. ಇದರ ಹಿಂದೆಯೂ ಬಲವಾದ ಕಾರಣಗಳಿವೆ. ಅರ್ಜಿಯಲ್ಲಿ ನೀಡಿದ್ದ ವಿಳಾಸದಲ್ಲಿ 2.21 ಲಕ್ಷ ಜನ ಇಲ್ಲ. ಹೀಗಾಗಿ ಇವರನ್ನೆಲ್ಲ ಅನರ್ಹರನ್ನಾಗಿ ಮಾಡಲಾಗ್ತಾ ಇದೆ. ಇನ್ನು 45,853 ಮಂದಿ ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಿಲ್ಲ. ಜೊತೆಗೆ 13,23,932 ಮಂದಿ ಸೂಕ್ತ ದಾಖಲೆಗಳನ್ನೇ ನೀಡಿಲ್ಲ.
ಹಾಗೆಯೇ ನಕಲಿ ಪ್ರಮಾಣ ಪತ್ರವನ್ನ ಬಳಸಿದ್ದವರ ಪಿಂಚಣಿಯನ್ನು ಸ್ಥಗಿತ ಮಾಡಲಾಗಿದೆ. ಜೊತೆಗೆ ವಯಸ್ಸಿನ ಮಿತಿ ತಲುಪದಿದ್ರೂ ವೃದ್ಧಾಪ್ಯ ವೇತನವನ್ನ ಪಡೀತಾ ಇದ್ದವರನ್ನ ಈ ಸ್ಕೀಮ್ನಿಂದ ಹೊರಗಿಡ್ತಿದ್ದಾರೆ. ಇನ್ನು ಪಿಂಚಣಿ ಸರ್ಜರಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಹಣ ಉಳಿತಾಯ ಆಗಲಿದೆ. ರಾಜ್ಯದಲ್ಲಿ ಒಟ್ಟು 82,71,000 ಪಿಂಚಣಿ ಫಲಾನುಭವಿಗಳಿದ್ದಾರೆ. ಇದರಲ್ಲೀಗ 16 ಲಕ್ಷ ಮಂದಿಯನ್ನ ಪಿಂಚಣಿಯಿಂದ ಕೈಬಿಡಲಾಗಿದೆ. 3 ತಿಂಗಳಿನಿಂದ ರಾಜ್ಯದ 16 ಲಕ್ಷ ಜನರಿಗೆ ಪಿಂಚಣಿ ಬರೋದು ಬಂದಾಗಿದ್ದು, ಪ್ರತಿ ತಿಂಗಳು 82 ಲಕ್ಷ ಪಿಂಚಣಿದಾರರಿಗೆ ಒಟ್ಟು 400 ಕೋಟಿ ಹಣ ವ್ಯಯಿಸಲಾಗ್ತಾ ಇತ್ತು. ಆದ್ರೀಗ 16 ಲಕ್ಷ ಪಿಂಚಣಿದಾರರನ್ನ ಕೈಬಿಟ್ಟಿದ್ರಿಂದ 150 ಕೋಟಿ ಹಣ ಸರ್ಕಾರದ ಬೊಕ್ಕಸಕ್ಕೆ ಉಳಿತಾಯವಾಗಲಿದೆ. 3 ತಿಂಗಳಿಂದ ಬರ್ತಾ ಇದೆ ಮೇಡಮ್. ನಾವು ಪೇಷಂಟು, ಶುಗರ್ ಪೇಷಂಟು, BP ಪೇಷಂಟು, ನಮಗೆ ಔಷಧಿಗೆ ಕಾಸಿಲ್ಲ. ಅದಕ್ಕೇನು ಮಾಡೋದು? ವೇಟ್ ಮಾಡಿದೆ ಬಂದಿಲ್ಲ. ಅದಕ್ಕೆ ನೋಡೋಣ ಅಂತ ಆಫೀಸಿಗೆ ವಿಚಾರಿಸೋಣ ಬಂದಿದ್ದೇವೆ. ಇದು ಲಾಸ್ಟ್ ಬಂದಿದೆ 3 ತಿಂಗಳು ಮುಂಚೆ ಬರ್ತಾ ಇದೆ ಕರೆಕ್ಟಾಗಿ ಬ್ಯಾಂಕ್. ಪ್ರತಿ ಜಿಲ್ಲೆಯಲ್ಲೂ ಪಿಂಚಣಿ ಸರ್ಜರಿ. ಪಿಂಚಣಿ ಯೋಜನೆಯಲ್ಲಿ ರಾಜ್ಯಾದ್ಯಂತ ಸರ್ಜರಿ ಮಾಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಲಕ್ಷಾಂತರ ಮಂದಿ ಪಿಂಚಣಿದಾರರಿದ್ದಾರೆ. ಚಿಕ್ಕಮಗಳೂರಿನಲ್ಲೇ 1,83,437 ಮಂದಿ ಪಿಂಚಣಿ ಫಲಾನುಭವಿಗಳಿದ್ದಾರೆ. ಇದರಲ್ಲಿ ಅದೆಷ್ಟು ಜನರಿಗೆ ಕೋಕ್ ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಪಕ್ಕಾ ಮಾಹಿತಿ ಸಿಕ್ಕಿಲ್ಲ. ಇನ್ನು ಕೊಪ್ಪಳದಲ್ಲೂ ಪಿಂಚಣಿ ಕಳೆದುಕೊಂಡವರು ಕಣ್ಣೀರಿಡ್ತಿದ್ದಾರೆ. ಸರ್ಕಾರದ ನಿರ್ಧಾರ ಅದೆಷ್ಟೋ ಮಂದಿಯನ್ನ ಕಂಗೆಡಿಸುವಂತೆ ಮಾಡಿದೆ. ಜಿಲ್ಲೆಯಲ್ಲಿ ಒಟ್ಟು 2,69,113 ಮಂದಿ ಪಿಂಚಣಿ ಪಡೀತಾ ಇದ್ರು. ಅದರಲ್ಲೀಗ 57,833 ಮಂದಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಏಕಾಏಕಿ ಹಣ ಬರೋದನ್ನ ನಿಲ್ಲಿಸಿರೋದ್ರಿಂದ ಪಿಂಚಣಿದಾರರಿಗೆ ಬರಸಿಡಿಲು ಬಡಿದಂತಾಗಿದೆ. ಇನ್ನು ಗದಗ ಜಿಲ್ಲೆಯಲ್ಲೂ ಇದೇ ಗೋಳು. ಜಿಲ್ಲೆಯಲ್ಲಿ ಒಟ್ಟು 1,48,893 ಮಂದಿ ಫಲಾನುಭವಿಗಳಿದ್ದಾರೆ. ಇದರಲ್ಲೀಗ ಸಾವಿರಾರು ಮಂದಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಲಿಸ್ಟ್ ರೆಡಿಯಾಗಿದೆ. ಇದು ಗದಗ ಜನರನ್ನ ಆತಂಕಕ್ಕೀಡು ಮಾಡಿದೆ. ಸರ್ಕಾರದಿಂದ ಬರ್ತಾ ಇದ್ದ ಅಲ್ಪ ಸ್ವಲ್ಪ ಹಣದಿಂದ ಸಹಾಯ ಆಗ್ತಾ ಇತ್ತು, ಅದಕ್ಕೂ ಕೊಕ್ಕೆ ಹಾಕ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ 8 ತಿಂಗಳಿಂದ 2 ಸರಿ ಹಾಕ್ಯಾರ ನೋಡ್ರಿ ಸರ್. ಮತ್ತು ಆಮೇಲೆ ದವಾಖಾನಿಗೆ ಮತ್ತು ಒಟ್ಟು ಹೊಟ್ಟಿಗೆ ಅನುಕೂಲ ಇತ್ತು ರೀ. ಅದು ಈಗ ಅದು ಬರ್ದಂಗಾಗಿಂದ ಮತ್ತು ಹೊಳ್ಳಿ ಸಾಲ ಮಾಡೋದ್ರಿ. ನಾವು ಸಾಲ ಮಾಡಬೇಕು ಮತ್ತು ಹೊಳ್ಳಿ ಅವ್ರಿಗೆ ಸಾಲ ಇದು ಬಂದಾಗ ಕೊಡೋದ್ರಿ. ಇದೇನು ಗ್ಯಾರಂಟಿ ಇಲ್ದಂಗೆ ಆಗಿಬಿಟ್ಟೈತ್ರಿ. ಈಗ ಮನ್ಯಾಗ ಮಕ್ಕಳಿಲ್ರಿ, ಒಬ್ರು ಮನ್ಯಾಗ ಅದೀವ್ರಿ ನಾವು. ನಮ್ಮ ಮನೆಯವ್ರಿಗೆ ಇಟ್ಕೊಂಡಾರ್ರಿ ಅವರು, ನಮ್ಮ ಮಕ್ಳು ಇಲ್ಲಿ ಸಲುವಾಗಿ. ಮತ್ತು ಅವ್ರಿಗೂ ನಮ್ಗೆ ನಾವು ಸ್ವಲ್ಪ ಬಂದ್ರೆ ಅವ್ರಿಗೆ ಕೊಟ್ರೆ ಅವ್ರನ್ನ ನೋಡ್ಕೊಂಡು ಹೋಗ್ತಾರ್ರಿ. ಮತ್ತು ನೀವು ಹಿಂಗೆ ಮಾಡಲಿಲ್ಲ ಅಂದ್ರೆ ಅವರು ನಮಗೆ ನೋಡಲಿಲ್ಲ ಅಂದ್ರೆ ಹೆಂಗೆ ನೋಡ್ರಿ. ಇನ್ನು ಕೋಲಾರದಲ್ಲೂ ದೊಡ್ಡ ಮಟ್ಟದಲ್ಲಿ ಪಿಂಚಣಿ ಸರ್ಜರಿ ಆಗಿದೆ. ಇಡೀ ಜಿಲ್ಲೆಯಲ್ಲಿ 90,736 ಮಂದಿಯನ್ನ ಪಿಂಚಣಿ ಯೋಜನೆಯಿಂದ ಕೈಬಿಟ್ಟಿದ್ದಾರೆ. ಹೀಗಾಗಿ ಪ್ರತಿ ತಿಂಗಳು ಬರ್ತಾ ಇದ್ದ ಪಿಂಚಣಿ ಹಣ ನೋಡ್ತಿದ್ದವರಿಗೆ ಬರಸಿಡಿಲು ಬಡಿದಂತಾಗಿದೆ. ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಬೆನ್ನಲ್ಲೇ ಪಿಂಚಣಿಗೂ ಸರ್ಜರಿ ಶುರುವಾಗಿದೆ. ಇದು ಜನಾಕ್ರೋಶಕ್ಕೆ ಕಾರಣವಾಗ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಡದಿಯಲ್ಲಿ ಭೂಮಿಗಿಂತ ರಾಜಕೀಯ ಕದನವೇ ಜೋರಾಗ್ತಾ ಇದೆ. ಟೌನ್ಶಿಪ್ ವಿಷಯಕ್ಕೆ ಜಟಾಪಟಿಗಿಳಿದಿರುವಂತಹ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಧ್ಯೆ ಪೋಸ್ಟರ್ ವಾರ್ ಶುರುವಾಗಿದೆ. ಇದರ ಮಧ್ಯೆ ಅಖಾಡಕ್ಕಿಳಿದಿರೋ ಕಮಲ ನಾಯಕರು ಬಿಡದಿಯಲ್ಲಿ ರೌಂಡ್ಸ್ ಹಾಕಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದ್ರೂ ಬ್ಲೂ ಫಿಲಂ ಮಾಡಿಸೋದು, ಪೋಸ್ಟರ್ಸ್ ಎಲ್ಲ ಬಿಡ್ತಾರೆ ಅದನ್ನ ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಮಾಡುವ ಮನುಷ್ಯ 3 ದಿವಸ DK ಶಿವಕುಮಾರ್ ಇರೋದು ಇನ್ನು 1.5 ವರ್ಷ. ಆವತ್ತು ಬಿಜೆಪಿ ಶಾಸಕರು ಮುಖಂಡರು ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲ. ಕಾಂಗ್ರೆಸ್ ಶಾಸಕರಿಗೆ ದಬ್ಬಾಳಿಕೆ ಗುಂಡಾಗರ್ದಿ ಮಾಡಿದಂಗೆ ನಮ್ಮ ಹತ್ರ ನೀವು ಗುಂಡಾಗರ್ದಿ ಮಾಡೋದಕ್ಕೆ ಬರಬೇಡಿ. ಬಿಡದಿ ಟೌನ್ಶಿಪ್ ಬಡಿದಾಟ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಯಾಕಂದ್ರೆ ಸರ್ಕಾರ ಮುಂದಿಟ್ಟ ಹೆಜ್ಜೆ ಹಿಂದಿರ್ತಿಲ್ಲ. ರೈತರು ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ. ಇದರ ಮಧ್ಯೆ ರಾಜಕೀಯ ಕದನವೂ ನಿಲ್ತಿಲ್ಲ. ಹೀಗಾಗಿ ಬಿಡದಿ ಅನ್ನೋದು ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿದೆ. ಇದರ ಮಧ್ಯೆ ಒಂದಿಷ್ಟು ರೈತರು ತಮ್ಮ ಭೂಮಿ ಬಿಟ್ಕೊಡೋದಕ್ಕೆ ರೆಡಿಯಾಗಿದ್ದು, ಯೋಜನೆಯ DPR ಸಿದ್ಧತೆಗೆ ರಾಜ್ಯ ಸರ್ಕಾರ ಟೆಂಡರ್ ರೆಡಿ ಮಾಡಿದೆ. ಹೀಗಾಗಿ ಅಖಾಡಕ್ಕಿಳಿದಿರೋ ಕಮಲ ನಾಯಕರು ಕಾಂಗ್ರೆಸ್ ವಿರುದ್ಧ ಗುಡುಗಿ ಬಿದ್ದಿದ್ದಾರೆ.
ಬಿಡದಿ ಟೌನ್ಶಿಪ್ ಯೋಜನೆ ವಿಷಯದಲ್ಲಿ ರೈತರ ಪರ ವಿರೋಧ ನಡೀತಾನೇ ಇದೆ. ಇದರ ಮಧ್ಯೆ ರಾಜ್ಯ ಸರ್ಕಾರ ಯೋಜನೆಯ ಡಿಪಿಆರ್ ಸಿದ್ಧತೆಗೆ ಟೆಂಡರ್ ರೆಡಿ ಮಾಡಿದೆ. 26 ಕೋಟಿ ವೆಚ್ಚದಲ್ಲಿ ಜಿಬಿಡಿಎ ಮೂಲಕ ಯೋಜನೆಯ ರೂಪುರೇಷೆ ತಯಾರಿಸಲು ಟೆಂಡರ್ ಆಹ್ವಾನ ನೀಡಲಾಗಿದೆ. ಟೌನ್ಶಿಪ್ನ ಸಂಪೂರ್ಣ ಬ್ಲೂ ಪ್ರಿಂಟ್, ಮಾಸ್ಟರ್ ಪ್ಲಾನ್ ಜೊತೆಗೆ ರೋಡ್ ಮ್ಯಾಪ್ ತಯಾರಿಸುವಂತೆ ಟೆಂಡರ್ ರೆಡಿ ಮಾಡಲಾಗಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಕಮಲ ನಾಯಕರು ಇವತ್ತು ಬಿಡದಿಗೆ ಬಂದಿಳಿದಿದ್ರು. ಬೈರಮಂಗಲದಲ್ಲಿ ಸಂಚರಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಟೀಮ್ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದೆ. ಕೆಂಪಯ್ಯನಪಾಳ್ಯ ರೈತರ ಜೊತೆ ಚರ್ಚಿಸಿದ ಬಿಜೆಪಿ ನಿಯೋಗ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ರಾಹುಲ್ ಗಾಂಧಿ ಅವರು ಮೊನ್ನೆ ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ರು. ಏನಕ್ಕೆ ಹೋಗಿದ್ರಲ್ಲಿ? ಅಲ್ಲಿ ಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡು ಅವರು ಹೇಳಿದ್ದಾರೆ, ಇಲ್ಲಿ ನೀವು ಇದನ್ನ ಈ ಗ್ರೀನರಿ ಎಲ್ಲ ಒಡೆದಾಕಿ ನೀವು ಪೋರ್ಟ್ ಮಾಡ್ತಾ ಇದ್ದೀರಾ, ಇದಕ್ಕೆ ನನ್ನ ವಿರೋಧ ಇದೆ ಅಂತ ಹೇಳಿ ಸ್ಟ್ರೈಕ್ ಕೂತ್ಕೊಂಡಿದ್ದಾರೆ. ಯಾರು? ರಾಹುಲ್ ಗಾಂಧಿ ಅವರು. ಬಾಪ ಇಲ್ಲಿನೂ ಸ್ವಲ್ಪ ನೋಡು, ಇಲ್ಲಿ ಗ್ರೀನರಿ ಇದೆಯೋ ಅಥವಾ ಆಳ್ಬಿಟ್ಟಿದೆಯೋ ಬಂದು ನೋಡಿ ನೀವು. ರಾಹುಲ್ ಗಾಂಧಿ ಅವರಿಗೆ ನಾ ಇನ್ವಿಟೇಷನ್ ಕೊಡೋಣ ನಾವೆಲ್ಲರೂ, ಇಲ್ಲಿರೋ ರೈತರೆಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾ ಎಚ್ಚರಿಕೆನ ಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ರೈತರ ಜೊತೆ ಚೆಲ್ಲಾಟ ಆಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಬಿಡೋದಿಲ್ಲ. ರೈತರ ಬದುಕಿನ ಜೊತೆ ನೀವು ಚೆಲ್ಲಾಟವನ್ನು ಆಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಬೇಕಾದಷ್ಟು ಜಮೀನುಗಳಿದ್ದಾವೆ. ಕೈ ಪೋಸ್ಟರ್ ವಾರ್, ಎಚ್ಡಿಕೆ ಟಕ್ಕರ್. ಟೌನ್ಶಿಪ್ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಿರೋದೊಂದೇ, ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಕಿದ ಬುನಾದಿಯಲ್ಲೇ ನಾವು ಹೋಗ್ತಿರೋದು ಅಂತ. ಕುಮಾರಸ್ವಾಮಿ ಮಾಡಿದ ಪ್ಲಾನ್ನೇ ಮುಂದಿಟ್ಕೊಂಡು ಇಷ್ಟು ದಿನ ಮುಗಿಬೀಳ್ತಿದ್ರು. ಆದ್ರೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಬೇನಾಮಿ ಹೆಸರಲ್ಲಿ ಜಮೀನು ಖರೀದಿಸಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇದು ದಳಪತಿಗಳನ್ನ ಕೆರಳಿ ಕೆಂಡುವಾಗಿಸಿದೆ. 46 ಎಕರೆ ಭೂಮಿಯನ್ನ ಅನಿತಾ ಅವರು ಕಷ್ಟಪಟ್ಟು ಖರೀದಿಸಿತು. ಇವರಿಗೆ ಪೋಸ್ಟರ್ ಖಾಯಿಲೆ ಇನ್ನೂ ಹೋಗಿಲ್ವಾ ಅಂತ ಕುಮಾರಸ್ವಾಮಿ ಗುಡುಗಿದ್ದಾರೆ. ಈಗ ತಪ್ಪಿಲ್ಲಬೇಡಿ ಬ್ರದರ್, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂತ ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನ ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂತದ. ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ಅನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಒಟ್ನಲ್ಲಿ ಬಿಡದಿ ಕದನ ದಿನೇ ದಿನೇ ಜೋರಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡ್ಬೇಕು. ಶರಣು ಹಂಪಿ, ನ್ಯೂಸ್ 18.